ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹೇಳಿ ಸರ್. ಸರ್, ಇದೊಂದು ಆಟೋ ಕಳಿಸ್ಕೊಟ್ಟಿದ್ರಲ್ಲ, ಹೌದು ಸರ್. ಮಾಡಲ್ ಎಷ್ಟು ಗಾಡಿ? ಗಾಡಿ ಮಾಡಲು ಕಳ್ಸಿದ್ದೀನಿ ನೋಡಿ ಸರ್, ನಿಮ್ಮ ಹತ್ರ ಮಾಡಲ್ಲ ಕಳ್ಸಿದ್ದೀನಿ, ಅದ್ರಾಗೆ ಫೋಟೋದಾಗ ಇದೆ. ಓನರ್ ಎಷ್ಟಾಗಿದ್ದಾರೆ ಅದು? ವಾಟ್ಸಪ್. ಓನರ್ ಫಸ್ಟ್ನೇ ಓನರ್ ಅವರು ತಗೊಂಡು 6 ತಿಂಗಳಿಗೆ ಅವ್ರೇನೋ ಬೊಲರೋ ಗಾಡಿ ತಗೊಂತೀನಿ ಅಂದ್ರು. ನಾನೇನೋ ಬಿಸ್ನೆಸ್ ಮಾಡೋಣ ಅಂತ ತಗೊಂಡು ಅದು ಹಂಗೆ ನಿಲ್ಸ್ಬಿಟ್ಟಿದ್ದೀನಿ. ಬರೀ 6 ತಿಂಗಳು ಓಡಿಸಿರೋದು ಅವರು. ರನ್ನಿಂಗ್ ಎಷ್ಟಾಗಿದೆ ಗಾಡಿ ಇದು? ರನ್ನಿಂಗ್ ಎಷ್ಟಾಗಿದೆ ಗಾಡಿ? 6 ತಿಂಗಳು ಏನ್ ಓಡಿರ್ತದೆ ಸರ್. ಅವ್ರ ಹತ್ರ ಪಾಪ ಊಬರ್ಗೆ ಎಲ್ಲ ಹಾಕಿದ್ರು. ಟೈರ್ ಕಂಡೀಷನ್ ಚೆನ್ನಾಗಿದೆಯಾ? 6 ತಿಂಗಳು ಓಡಿರೋದು ಗಾಡಿ ಅದು. ನಾನು ಈಸ್ಕೊಂಡ ತಕ್ಷಣ ಸರ್ವಿಸ್ ಮಾಡಿ ಹಂಗೆ ನಿಲ್ಸಿದ್ ಗಾಡಿ, ಏನು ಸ್ವಲ್ಪನೂ ಇದಾಗಿಲ್ಲ ಅದು. 2024 ಮಾಡಲು. 24 ಮಾಡಲು ಫೆಬ್ರವರಿದು. 6 ತಿಂಗಳು ಓಡಿಸಿದ್ರು. 6 ತಿಂಗಳಿಂದ ನಾನು ಈಸ್ಕೊಂಡು ಏನೋ ಒಂದು ವ್ಯಾಪಾರ ಮಾಡಂತ ಈಸ್ಕೊಂಡೆ. ಹುಷಾರಿಲ್ದ ಮಲ್ಕೊಂಡೆ, ಅದು ಹಂಗೆ ನಿಂತೈತೆ ಗಾಡಿ. ಮನೇಲೆ ಇದ್ದೀನಿ, ಮನೇಲಿ ಮಲಗಿದ್ದೀನಿ. ಗಾಡಿ ಸುಮ್ನೆ ನಿಂತ್ಕೊಂಡೈತಿ, ಯಾಕೆ ಕೊಟ್ಬಿಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಲೋನ್ ಇದೆಯಾ ಗಾಡಿ ಮೇಲೆ? ಏನಿಲ್ಲ, ಫುಲ್ ಕ್ಯಾಶ್ ಕೊಡ್ತಾ ಇರೋದು. ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸಿಲ್ವಾ ಗಾಡಿಗೆ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸಿಲ್ವಾ? ಇಲ್ಲ, ಗಾಡಿ ಬಗ್ಗೆ ನೋಡು, ಫೋಟೋದಾಗ ಏನಿದೆ ಆ ತರನೇ ಇದೆ. ಲೊಕೇಶನ್ ಗಾಡಿ ಪೀನ್ಯ. ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್? ಏನಿದೆ 270 ಕೊಡ್ತಾರ ನೋಡಿ, ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಡೋಣ. ಈಗ ಹೇಳ್ತಾ 270. ಹೆಚ್ಚು ಕಮ್ಮಿ ಆಗುತ್ತಾ ಫೈನಲ್? ಇದು ಹೆಚ್ಚು ಕಡಿಮೆ ಮಾಡಿ ಕೊಡೋಣ. ಒಂದು 60 ಆದ್ರೂ ಪರವಾಗಿಲ್ಲ, ಇನ್ನೇನ್ ಮಾಡ್ತೀರಾ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಪೀನ್ಯ ಸೆಕೆಂಡ್ ಸ್ಟೇಜಾ? ಪೀನ್ಯ ಫಸ್ಟ್ ಸ್ಟೇಜೇನೆ. ಫಸ್ಟ್ ಸ್ಟೇಜ್. ಬೆಂಗಳೂರಲ್ಲ? ಬೆಂಗಳೂರು. ಯಶವಂತಪುರ ಬಿಟ್ರೆ, ಯಶವಂತಪುರ ಗೊತ್ತಾ? ಗೊತ್ತಾಯ್ತು. ಯಶವಂತಪುರ ಬಿಟ್ರೆ ಗುರುಂಟಪಾಳ್ಯ ಬಿಟ್ರೆ ಫಸ್ಟ್ ಸ್ಟೇಜ್ ಪೀನ್ಯ. ಓಕೆ, ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ. ಸರಿ. ಥ್ಯಾಂಕ್ ಯು.